ತಡಿಯಪ್ಪ ಸ್ವಲ್ಪ ಕೂಲ್ ಅಂತೇಳಿ ಎಲ್ಲ ತಡಿ ಬಾರೋ ಸಾಹೇಬ್ರ. ಹ್ಞೂ ತಗೋರ. ಗಾಡಿ ಎಲ್ಲ ಮಾಲ್ ಖಾಲಿ ಮಾಡಿದೆ. ಹ್ಞೂ ತಗೋರ, ಎಲ್ಲ ಮಾಲ್ ಗುಡಾಮ್ ಇಳಿದು ಬಂದೇನ್ರಿ. ನಾ ಇಲ್ಲೇ ರೋಣದ ಗಾಡಿ ಐತಿ ಊರಿಗೆ ಬರ್ತೀನಿ. ಮತ್ತೆ ಈ ಗಾಡಿ ಮತ್ತೆ ಎಲ್ಲ ನೋಡೈತೀನಿ. ಲೋಡ್ ಎಲ್ಲಿಲ್ರಿ, 2 ತಿಂಗಳ ಪಗಾರನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ರಿ. ಸ್ವಲ್ಪ ಪಗಾರಿಗೆ ಇಸ್ಕೊಂಡು ನಾನು ಒಂದ್ 2 ದಿವಸ ಊರಿಗೆ ಹೋಗಿ ಬರ್ತೀನಿ ತಗೋರ. ಪಗಾರ ಅಂದ್ಬಿಟ್ಲೆ ನೆನಪಾಯ್ತು, ನಿಮ್ಮ ಮಾಲಕರು ಫೋನ್ ಮಾಡಿದ್ರಿ. ಹ್ಞೂ ರೀ. ನಮ್ಮ ಡ್ರೈವರ್ ಬರ್ತಾನೆ, ಅವ್ನ ಡ್ರೈವರ್ ಕೈಯಾಗ 50,000 ರೂಪಾಯಿ ಕೊಡ್ತೀನಿ. ಹ್ಞೂ ಕೊಡ್ತೀನಿ, ಒಂದು 2 ನಿಮಿಷ ಬಂದ್ರು. ಹಾಂ ತಗೋರ, ಕೊಡ್ರಿ ಮುಗಿಸ್ತೀನಿ ಕೊಡ್ರಿ. ಆಯ್ತು ದಾದಾ ಬಾಯಿಲೆ ತಗೋರ. ಇದ್ರಾಗ ರೊಕ್ಕ ಅದಾವ. ಹೋಗಿ ನಿಮ್ಮ ಮಾಲಕ್ಕೆ ಹುಷಾರಾಗ. ಹ್ಞೂ ಸರ್, ಹೋಗಿ ಬಾ. ಹ್ಞೂ ಸರ್, ಹೋಗಿ ಬರ್ತೀನಿ ರೀ. ಹೋಗಿ ದಾದರ ಸ್ವಲ್ಪ ತರಬ್ರಿ, ಪುಣ್ಯ ಬರ್ತೈತ್ರಿ. ಎಲ್ಲಿ ಹೋಗ್ಬೇಕ್ರಿ ಅನ್ನಾರ? ಸ್ವಲ್ಪ ಬಾಗಲಕೋಟೆ ಹೋಗ್ಬೇಕ್ರಿ. ಒಂದ್ ಮುಂಜಾನೆ ಇದ್ದಾರ ನಿಂತೀರಿ, ಬಸ್ ತರಬಾವಲ್ರಿ, ಯಾವ ಗಾಡಿನ ಇಲ್ಲ, ಬಿಸಿಲಾಗ ನಿಂತ ಸಾಕಾಗೈತ್ರಿ. ಸ್ವಲ್ಪ ಹತ್ತಿಸ್ಕೊಂಡು ಹೋಗ್ರಲ್ಲ, ಸ್ವಲ್ಪ ಭಾಳ ಪುಣ್ಯ ಬರ್ತೈತ್ರಿ. ಹೌದನ್ರಿ, ನಾನು ಅನ್ನಾರ ಬಾಗಲಕೋಟೆ ಮಠ ಹೋಗಲ್ರಿ. ಭಾಳ ಅಂದ್ರೆ ಇಲ್ಲೇ ರೋಣದ ಮಠ ಹೋಗ್ತೇನ್ರಿ. ಹೌದ್ರಾ? ಹೆಂಗ್ ಮಾಡ್ತೀರಿ? ಅಲ್ಲೇ ತನಾರ ಸ್ವಲ್ಪ ಹತ್ತಿಸ್ಕೊಂಡವ್ರಲ್ಲ, ಪುಣ್ಯ ಬರ್ತೈತಿ ನಿಮ್ಗ. ಸರಿ ಬರ್ರಿ ಅನ್ನಾರ, ಬರ್ರಿ. ಬಿಡ್ರಿ ದಾದಾರ. ಹ್ಞೂನ್ರಿ ಹಾಗಾರ. ನಡ್ರಿ. ನಿಮ್ದು ಇದಾವ್ರನ್ರಿ ದಾದಾರ? ಇಲ್ರಿ, ನಮ್ದು ಇಲ್ಲೇ ರೋನು ಅಂತೇಳಿ ಹಳ್ಳಿಯವ್ರಿ ನಾವು. ಹೌದಾ? ಹ್ಞೂನ್ರಿ, ಇಲ್ಲೇ ರೋನು ಕ್ಲಾಸ್ ರೀ. ಗಾಡಿ ತರಿದ್ವಿ ನಾನು 2 ದಿವಸ ಆತ್ರಿ, ಒಟ್ಟ ಊರಿಗೆ ಹೋಗಿದ್ರಿ. ಹೌದ್ರಾ? ಭಾಳ ತರ ನಿಂತಿದ್ರಿ, ಒಟ್ಟ ಒಂದ್ ಗಾಡಿ ಇಲ್ಲ, ಬಿಸಿಲಾಗ ಸಾಕಾಗ್ಬಿಟ್ಟಿತ್ರಿಪ್ಪ. ಹೌದನ್ರಿ. ಪುಣ್ಯಾಕ ಇಲ್ಲಿ ಜಾಸ್ತಿ ಗಾಡಿ ಅಡ್ಡಾಡಲ್ರಿ ಏನಾರ? ಯಾಕ್ರಿ ದಾದ್ರ, ಯಾಕ ಸೈಡ್ ಹಾಕಿದ್ರಲ್ರಿ? ಇಲ್ಲಿ ತಡ್ರಿ ಅನ್ನಾರ, ಸ್ವಲ್ಪ ಹಿಂದೆ ಏನೋ ಸೌಂಡ್ ಬರಾಕತೈತಿ, ಸ್ವಲ್ಪ ಹೋಗಿ ಬರ್ತೀನಿ ತಡ್ರಿ. ಹೌದ್ರಾ? ಏ ಮಾವ, ರೊಕ್ಕದ ಬಾಕ್ಸ್ ಐತಿ, ತಗೋರದನ. ಬ್ಯಾ ಬಿಡು ಮರ, ಅಲ್ಲಿದ್ರ ಹತ್ತಿಸ್ಕೊಂಬಂದ ನಾವು ನಮ್ಮನ್ನ. ಏ ಮರ, ನಿಂಗೆ ಸುಂಕುದ್ರು. ಏ ಮಾವ ತಗೋದನ ಹೇಳ್ತೀನಿ ಜಲ್ದಿ ತಗೊಂಬ ಇಲ್ಲ ಕಡೆ. ಈ ಬ್ಯಾಡ್ರು, ಯಾರೋ ಹತ್ತಿಸ್ಕೊಂಬಂದಿಲ್ಲ ನಮ್ಮ. ನಾವು ನಂಬಿಕೆ ಮ್ಯಾಗ ಹತ್ತಿಷ್ಟ ತಳಗ ಇಳಿದು ಹೋಗ್ಯಾನ. ತಗೋಬೇಡ್ರು, ಚಲೋ ಅಲ್ವ ಇದು, ದೇವ್ರ ಒಳಗೆ ಮಾಡೋದಿಲ್ಲ ನಮಗೆ. ತಗೋಬೇಡ್ರು. ಏ ಮಾವ ತಗೋದನ ಅಲ್ಲೇ ಇಟ್ಬಿಡು.
ಬರ್ರಿ ದಾದಾರ ಏನಾಗೈತ್ರಿ ಅದ ಗಾಡಿ ಇಲ್ರಿ ಯಾಕ ಹಿಂದ ಸ್ವಲ್ಪ ತೊಗೊಂಡ್ ಬರಾಕತ್ತಿತ್ರಿ ಬರಾಬ್ರಿ ಆತಲ್ರಿ ತಗೊಂಡ್ರಿ ಆಗ ನಡ್ರಿ ದಾದಾರ ಟೈಮ್ ಅಂತ ಸ್ಟಾಪ್ ಮಾಡಿದ್ರಿ ದಾದ ಇಲ್ಲೇ ರೀ ನಾನ್ ಲಾಸ್ಟ್ ಹೋಗಲ್ರಿ ಇಲ್ಲೇ ನಂದು ಲಾಸ್ಟ್ ಸ್ಟಾಪ್ ಹೌದಾ ಅಲ್ಲಿ ಮುಂದ ಒಂದು ಸರ್ಕಲ್ ಬರ್ತ್ರಿ ಹಾನ್ರಿ ಅಲ್ಲಿ ಬಾಗಲಕೋಟೆ ಬಸ್ ಬರ್ತಾವ ಅಲ್ಲಿ ಹೋಗಿ ಬರ್ರಿ ಹೌದಾ ಥ್ಯಾಂಕ್ಸ್ ರೀ ದಾದಾರ ಮಾ ಹೋಗ್ಬರ್ರಿ ನಮಸ್ಕಾರ ರೀ ಹೋಗಿ ಬರ್ರಿ ಹೋಗಿ ಬರ್ರಿ ಕುಂತಾರ ನೋಡಿ ಹ್ಯಾಂಗ ಹೋಗ್ರಿ ಚಲೋ ಆತ್ ಬಿಡು ಮರ 2 ತಿಂಗಳಾತ ಅವನವನ್ ಪಗಾರನು ಕೊಟ್ಟಿಲ್ಲ ಸಾವ್ಕಾರ ಇದನ್ನ ರೊಕ್ಕ ತಗೊಂಡ್ ಹೋಗಿ ಓನರ್ ಕೈ ಕೊಟ್ಟು ಹೆಂಗ ಮನಿಗೆ ಸ್ವಲ್ಪ ಏನ್ರ ಕೆಂತಿ ಗಿಂತಿ ತಗೊಂಡ್ ಹೋದ್ರ ಆತ ಮರ ಚಲೋ ಆತ್ ಬಿಡು ಮರ ಹಾ ಜುವ ಅವನು ಕೇಳ ತೊಗೊಂಬರ ರೊಕ್ಕನ ಇಲ್ಲಲ್ಲೋ ಅಯ್ಯೋ ಇವನು ಏನ ಆತ್ ಬಿಡಪ್ಪ ಮರ ಬಾಳೆ ನಂದು ಅಯ್ಯೋ ದೇವ್ರೆ ಎಲ್ಲಿ ಹೋದಪ್ಪ ರಾಕ್ತಿವು ಏನ್ ಬಾಳೆ ಬಂತಪ್ಪ ನಮ್ದು ನೋಡ ಎಷ್ಟು ಐತಿ ಅಮೌಂಟ್ ಅಷ್ಟು 10,000 ಚಿಲ್ಲರೆ ಐತಿ ನೋಡ್ರಿ ಇದು. ಇದಕ್ಕೆ ಆಗಿಲ್ಲ ಏನೈತಿ ಇದು ಅದೆಲ್ಲ ಬಾಯ್ತಲ್ಲ ಎಲ್ಲ ಇನ್ನೊಬ್ಬರು ಬರೋದು ಐತಿ ಅಷ್ಟು ಇದೆಲ್ಲ ಬಂದೈತಿ ನೋಡಿ. ಇದೊಂದು ಉಳ್ಕೊಂಡೈತಿ ನೋಡ್ರಿ ಇದು. ಯಾರ್ದು ಇಲ್ಲ ಈಗ ಬರ್ತೀನಿ ನಾವು ಬರ್ತಾನೆ ಈಗ ಬರ್ತಾಳ ಈಗ ಅದು ಇನ್ನೇನು ಟೈಮ್ ಆಗೈತಿ ಫೋನ್ ಹಚ್ಚಿದ್ದ ಡ್ರೈವರ್ ಬಂದು ಕೊಡ್ತೀನಿ ಅಂದ ಈಗ ಬರುತ್ತೆ ಆಯ್ತಾ ಬರ್ತಾನೆ ಈಗ ಬರ್ತಾನೆ ಈಗ ಬರೋ ಈ ಬಂದ್ಯಾ ಅಂದ್ರೆ ಇದು ಅವ್ರ ಅಮೌಂಟ್ ಹೇಳಿದಲ್ಲ ಸಪುರ ಇಲ್ಲಿ ಸಪುರ ಇಸ್ಕೊಂಬಂದೇನ್ರಿ ಬರ್ಬೇಕಾದ್ರೆ ಗಾಡ್ಯಾಗ ಮೋಸ ಆಗ್ಬಿಟ್ಟು ಸಪುರ ಏನ್ ಮೋಸ ಒಂದ್ 3 ಮಂದಿ ಇಸ್ಕೊಂಬಂದಿನ ಸಪುರ ಅವ್ರ ರೊಕ್ಕ ತಕೊಂಡ್ ಹೋಗ್ಬೇಕು ಸಪುರ ಅದು ಹೊಟ್ಟಿಗೆ ಗೊತ್ತಾಗ್ತಿಲ್ಲ ₹1 2 ಅದೇನು 50,000 ರೂಪಾಯಿ ಗಂಟು ಮಾರಾಯ ನಿಂಗೆ ಯಾರು ಅದಿಸ್ಕೊಂತಾರ ಸಪುರ ಬರ್ತಾನ ಅಂದ್ರೆ ಹಂಗಾಗಿ ಹಚ್ಚಿಕೊಂಬಂದ್ ಸಪುರ ನಿನ್ ತಪ್ಪಾಯ್ತು ಸಪುರ ಇವೆಲ್ಲ ಹೇಳ್ಬೇಡ ನನಗೆ ಗೊತ್ತೈತಿ ನೀನ ತೊಗೊಂಡಿರ್ಬೋದು ಸುಮ್ಮನೆ ಇವೆಲ್ಲ ಹೇಳಕ್ ಹೋಗ್ಬಿಡ ನೀ ಕೊಟ್ಬಿಡ್ರಿ ಇವೆಲ್ಲ ನಿಂಗೆ ಯಾರು ಹತ್ತಿಸ್ಕೊಂತಾರ ಹೇಳು ನಾನು ಇಷ್ಟು ವರ್ಷ ಸಪುರ ನನಗೆ ಯಾವತ್ತೂ ಈ ಥರ ಆಗಿಲ್ಲ ಸಪುರ ನನಗೆ ಭಾಳ ಮೋಸ ಆಗ್ಬಿಟ್ಟು ಸಪುರ ಇದೊಂದು ನಂಬ್ರಿ ಸಪುರ ನಾನು ಮಾತ್ರ ನಿಂಗೆ ನಾವು ಕೇಳ ಮಾರ್ರೆ ₹1,000 ರೂಪಾಯಿ ನೀನು ಕೊಡಕ ರೊಕ್ಕ ಕೊಡಕ್ ಬೇಕು ಎಲ್ಲಿ ತರಲಿ ಅಣ್ಣ ಹೇಳಿ ಫೋನ್ ಹಚ್ಚು ಪೊಲೀಸ್ ಫೋನ್ ಹಚ್ಚು ಒಂದು 4 ದಿವಸ ಗೊತ್ತು ಹಾಕಿರೋ ಗೊತ್ತಾಗ್ತೀವಿ ಸಪುರ ಹಂಗೆ ಮಾಡ್ಬಿಡ್ರಿ ₹50,000 ಬಡವ್ರ ಅವ್ರದಾಗ ನೀವು ಸಪುರ ಹೇಳಕ್ ಹೋಗ್ಬಿಡ್ರಿ ಹಂಗೆ ಬ್ಯಾಡ್ರಿ ಸಪುರ ದುಡ್ಕೊಂಡ್ ತಿನ್ನೋ ಸಪುರ ಇದೊಂದ್ ಸದ್ಯ ನಿಮ್ ಕಾಲ್ ಹಿಡಿತೀನಿ ಸಪುರ ಇದೆಲ್ಲ ಬೇಡ ₹50,000 ಯಾರು ಕೊಡ್ತಾರೆ ಹೇಳಿ ಯಾರು ಸಪುರ ಒಂದ್ ಸದ್ಯ ಹೊಟ್ಟೆ ಹಾಕೋರ್ ಸಪುರ ನೋಡ್ರಿ ಸಪುರ ನನ್ನ ಮಾತು ನಂಬ್ರಿ ಸಪುರ ಇಷ್ಟು ವರ್ಷ ಸಪುರ ನಾನು ಡ್ರೈವಿಂಗ್ ಮಾಡಿ ಒಪ್ಕೋತೀನಿ ಈ ಸಡನ್ಲಿ ಅದಂಗೆ ಹೋಗುತ್ತೆ ₹50,000 ಮೋಸ ಆಗ್ಯದ ಸಪುರ ಗಾಡ್ಯಾಗ ಅತಿ ಸುಮ್ಮನೆ ತಕೊಂಡ್ಬಿಟ್ರು ಸಪುರ ನನ್ನ ಮಾತು ನಂಬ್ರಿ ಸಪುರ ನಂಬ್ರಿ ದಯವಿಟ್ಟು ನಂಬ್ರಿ ಸಪುರ ಏನ್ ನಂಬ್ತೀವಿ ಗೊತ್ತಾಗ್ತಿಲ್ಲ ಈಗ ಯಾರು ಹತ್ತಿಸ್ ಹೋಗ್ಬೇಕು ಯಾರು ಬಿಡ್ಬೇಕು ಸರಿ ಸಪುರ ಹೆಂಗ ನಮ್ದು ಎರಡು ತಿಂಗಳದ್ದು ರೊಕ್ಕ ಕೊಡ್ಬೇಕ್ರಿ ಅದನ್ನ ಮುಡ್ಕೋರಿ ಸಪುರ ನನಗೆ ಎರಡು ದಿವಸ ಟೈಮ್ ಕೊಡ್ರಿ ಇನ್ನು ₹20,000 ಅಷ್ಟೊಂದು ಕೊಡ್ತೀನಿ ಸಪುರ ಅಲ್ಲ 2 ತಿಂಗಳು ಪೇಮೆಂಟ್ ನನಗೆ ಭಾಳ ಲೇಟ್ ಆಗ್ತದೆ ₹25,000 ಇನ್ನು ₹25,000 ಕೊಡೋಲ್ಲ ಯಾರು ಮತ್ತೆ
ಕೊಡ್ತೀನಿ ಸೌಕರ್ ಒಂದ್ಸತಿ ಒಟ್ಟ ಕೊಡಿ ಸೌಕರ ಯಾಕೆ ಕೊಟ್ಬಿಟ್ಟ ಬಡ ಡ್ರೈವರ್ದನ್ ಸೌಕರ ನಂಬ್ರಿ ನನ್ನ ಮಾತು ನಂಬ್ರಿ ಸೌಕರ ಅಲ್ಲೋ ನಾ ಏನು ಕೇಳಿ ನಂಬಲ್ಲ ಅಂತಲ್ಲ ಈಗ 50,000 ರೂಪಾಯಿ ಗಂಟಪ್ಪ ಹಾ ಈಗ ಕೊಡ್ತೀನಿ 2 ದಿವಸಕ್ಕೆ ಕೊಡಕ್ಕಾಗತ್ತಲ್ಲ 2 ದಿವಸದಾಗ ನಾನೇ ಕೊಟ್ಟಿಲ್ಲ ಇನ್ನು ಪೇಮೆಂಟ್ ನಿನಗೆ ಇನ್ನು ನಾನೇ ಇನ್ನು ಇಲ್ಲ 25,000 ರೂಪಾಯಿ ಖರ್ಚು ಮಾಡ್ಕೊಂಡು ಇನ್ನು 25,000 ರೂಪಾಯಿ ನೀನು ಕೊಡ್ಬೇಕು ನೀನೇ ಕೊಡ್ಬೇಕು ನೀನು ಇನ್ನೂ ಮತ್ತೆ ಆ 25,000 ಎಲ್ಲಿ ತರ್ತೀನಿ ನೀನು ದುಡಿದ ದಿನ ನನ್ನ ಕಡೆ ದುಡಿತಿದ್ದಿ ನೋಡ್ರಿ ಸೌಕರ ನಾನು 30 ಆಗ್ಬಿಡ್ತು ಸೌಕರ ಇಲ್ಲಿಗೆ ಅಂದ್ರೆ ಒಟ್ಟ ನಾನು 1 ರೂಪಾಯಿ ಕಳ್ಕೊಂಡ್ ಬರವಲ್ಲ ಸೌಕರ ಯಾವ ಮೋಸ ಮಾರ ಗೊತ್ತಾಗ್ತೀನಿ ನಿನಗ ಯಾರು 10 ರೂಪಾಯಿ ಯಾರು ಬೇಕು ತೋ ಒಂದು ಬಾಕಿ ಬರ್ಕೊಂಡು ಹೇಳ್ತೀನಿ ಅವ್ನ ಪೇಮೆಂಟ್ ಏನೈತಲ್ಲ 2 ತಿಂಗಳ ಕಟ್ ಮಾಡು ಇನ್ನು 2 ದಿವಸ ಟೈಮ್ ಕೊಡ್ರಿ ಸೌಕರ ನಾ ಏನ್ರ ಮಾಡಿ ನಿಮ್ ರೊಕ್ಕ ಮುಗಿಸ್ತೀನಿ ಆಯ್ತಾಯ್ತು ಶಾಣೆ ಇಲ್ಲ ಇವ್ನ ತೆಗಿ ಇವ್ ಡ್ರೈವರ್ಗೆ ನಮ್ಗೆ ಬೇಡ ಬೇರೆ ಡ್ರೈವರ್ ಹಾಕನಂತ ಇವ್ನ ತೆಗಿ ಇವ್ನೇನು 25,000 ರೂಪಾಯಿ ಇನ್ನೂ ಬಾಕಿ ಐತಿ ಹಾ ಅದ ಅವ್ನು ಹೇಳು ಇನ್ನು 25,000 ರೂಪಾಯಿ ಇನ್ನು 2 ದಿವಸ ಕೊಡ್ಲಿಲ್ಲಪ್ಪ ಅಂದ್ರ ತೆಗಿದ ಗೊತ್ತೈತಲ್ಲ ನನ್ನ ಬೈಕ್ ಗೊತ್ತೈತಿ ಮತ್ ನಮ್ಮನ್ನ ಈಗ ಹೇಳ್ತೀನಿ ಕೇಳ ಇದ ಫಸ್ಟ್ ಇದ ಲಾಸ್ಟ್ ಅಲ್ಲೋ ಇಷ್ಟು ದಿವಸ ಇಂಥ ಕೆಲಸ ಮಾಡಿದ್ದೀರಿ ಇದ್ಯಾಕೆ ಬೇಕಾಯ್ತು ನಿನಗ ಏನೋ ಸರ ನಂಬಿ ಎದ್ದಿಸ್ಕೊಂಡೆ ಸೌಕರ ಅದು ಈ ತರ ಮಾಡ್ತಾರ ನನಗೆ ಗೊತ್ತಿದ್ದಿಲ್ಲ ಸೌಕರ ನಡಿ ಶಾಣಿ ರೆಡಿ ನಾ ಚಳಿತ 25,000 ಓದೈತಿ ನೋಡ್ರಿ 25,000 ಇನ್ನು 2 ದಿವಸ ಕೊಡ್ಲಿಲ್ಲ ಅಂದ್ರೆ ಮತ್ತೆ ನೋಡಿಲ್ಲ ಗೊತ್ತೈತಲ್ಲ ಹಾ ತೋ ನಡಿ ಬೇರೆ ಡ್ರೈವರ್ ಫೋನ್ ಹಚ್ಚಲೆ ಬೇಡ ನಮಗ ಫೋನ್ ಕೊಡ್ರಿ ಏನ್ ಮಾಡ್ಯಪ್ಪ ಮರ ಮನೆ ನೋಡಿದ್ರ ಎಣ್ಣೆ ಉಪ್ಪು ಕಾರ್ಲ ಅನ್ನಕತ್ತಾಳ ಏನ್ ನೋಡಿದ್ರ ಮಗಳು ನೋಡಿದ್ರ ಬುಕ್ಕ ತೊಗೊಂಬ ಅನ್ನಕತ್ತಾಳ ಏನ್ ಮಾಡಿ ರಾಕ್ ಬಂದಿಲ್ಲ ಏನಿಲ್ಲ ನಡಿ ಎಲ್ಲರೂ ಕುಂದ್ರ ನಡಿ ಏನ್ ಬಂತಪ್ಪ ನನ್ ಬಾಳೆ ನವೀನ್ ಸಾಕುರ್ ನೋಡಿದ್ರ ಕೆಲ್ಸನೂ ಬಿಡಿಸಿದ್ರು ಇನ್ 2 ದಿವಸ ಟೈಮ್ನು ಕೊಟ್ರು ರೊಕ್ಕ ಕೊಡು ಅಂತಂದು ಎಲ್ಲಿ ಹೋಗ್ಯಪ್ಪ ಏನ್ ಮಾಡ್ಯಪ್ಪ ದೇವ್ರಿ ನಮ್ ಡ್ರೈವರ್ ಜೀವನನ ಹಿಂಗ್ ಬಂತು ಏನ್ ಮಾಡ್ಲಿವ ದೇವ್ರಿ ಕುಂತೀವ ಬಾಲ್ಯ ದೋಸ್ತ ಏನಿಲ್ಲ ಹಂಗ ಸುಮ್ ಕುಂತೀನಿ ಬಾ ಯಾಕೆ ಏನ್ ಪ್ರಾಬ್ಲಮ್ ಏನಾಗೈತಿ ಹೇಳು ನೀ ಹಿಂಗ್ ಕುಂದ್ರಾವಲ್ಲ ನಾ ನಿನ್ ಮಕ್ಕ ನೋಡಿದ್ರೆ ಯಾಕ ಸಪ್ಪದಿ ನೀನು ಹಿಂಗತೆ ಒಟ್ಟ ಇರಾವಲ್ಲ ಗಾಡಿಗೂ ಹೋಗ್ತಿದ್ದಿ ಈಗ ಗಾಡಿ ಬಿಟ್ಟು ಕುಂತಿ ಅಂದ್ಮೇಲೆ ಏನೋ ಪ್ರಾಬ್ಲಮ್ ಐತಿ ಏನ್ ಪ್ರಾಬ್ಲಮ್ ಏನು ಏನಿಲ್ಲ ಬಿಳಿಯ ದೋಸ್ತ ಹಂಗ ಮನಸ್ಸು ಯಾಕ ಸರಿ ಇಲ್ಲ ಹಂಗ ಕುಂತೀನಿ ಸುಮ್ ದೋಸ್ತನ್ ಮುಂದೆ ಹೇಳ್ಕೊ ಎಂತದ್ ಏನೈತಿ ಹೇಳು ಏನಾಯ್ತು ಏನಿಲ್ಲ ದೋಸ್ತ ಆಯ್ತ್ ಬಿಡುವ ಮರ ನೀ ದೋಸ್ತನ್ ಮುಂದ ಹೇಳಲ್ಲ ಅಂದ್ಮೇಲೆ ಬಾಲೆ ಏನಿಲ್ಲ ದೋಸ್ತ ಹಿಂಗ ನವೀನ್ ಸಾಕೋರ್ ಗಾಡಿಗೆ ಹೋಗಿದ್ಯಾ ಅವ್ರು ಮಾನ್ಯ 50,000 ರೂಪಾಯಿ ಇಸ್ಕೊಂಬ ಅಂತ ಇದ್ರು ಇಸ್ಕೊಂಡ್ ಬಂದ್ಯಾ ಬರ್ಬೇಕಾರ್ ನಡ್ಬರ್ಕ್ 1-3 ಮಂದಿ ಡ್ರಾಪ್ ಕೇಳಿದ್ರ ಹತ್ತಿಸ್ಕೊಂಡೆ ಅವ್ರನ್ನು ಆದ್ರ ಅವ್ರು 50,000 ಕಳು ಮಾಡ್ಬಿಟ್ರಲಿ ದೋಸ್ತ ಹಂಗಾಗಿ ನವೀನ್ ಸಾವ್ಕಾರ ಕೆಲ್ಸಾನು ಬಿಡಿಸಿದ್ರು ಇತ್ತ ಮಗಳ್ ನೋಡಿದ್ರ 2 ತಿಂಗಳ ಆತು ಬುಕ್ಕ ಕೊಡ್ಸವಲ್ಲಿ ಅಂತ ಮಗಳ್ ಅನ್ನಕತ್ತಾಳ ಮನೆಗ್ ಏನ್ ನೋಡಿ ರೂಪ್ ಇಲ್ಲ ಏನಿಲ್ಲ ಕಾರ್ ಇಲ್ಲ ಅಂತ ಆಕಿ ಅನ್ನಕತ್ತಾಳ ಹೆಂಗ್ ಮಕ್ಕ ಇಟ್ಕೊಂಡ್ಲಿ ದೋಸ್ತ ಮನೆಗೆ ಅದಕ್ ಮನಸ್ಸು ಬಾಳ ಕಲ್ಲ ಆಗ್ಬಿಟ್ಟೈತ್ಲಿ ದೋಸ್ತ ಹಂಗಾಗಿ ಸುಮ್ ಇಲ್ಲೇ ಕುಂತ್ಬಿಟ್ಟೇನಿ ಇಷ್ಟ ಸರಿ ಆಯ್ತು ನಾನು ಹೇಳ್ತೀನಿ ಕೇಳ ನಮಗ್ ಬರ್ಲಾರ್ದು ಯಾರಿಗೂ ಬರಲ್ಲ ಪ್ರಾಬ್ಲಮ್ ಅಂತಂದ್ಮೇಲೆ ನಮಗ್ ಬರೋದ ಸಹಜ ನನ್ ಕಡೆ ಇವಾಗ ಅಮೌಂಟ್ ಐತಿ ನೀನು ಸಂತಿ ಒಂದ್ ಮಾಡಿಲ್ಲ ಅಂತ ಹೇಳ್ತಿ ನಾನ್ ನಿನ್ಗ ಫೋನ್ ಪೇ 1,000 ರೂಪಾಯಿ ಮಾಡ್ತೀನಿ ಸಂತಿ ಮಾಡು ಸಂತಿ ಮಾಡ್ಕೊಂಡು ಮನಿಗ್ ಅದ್ ಏನ್ ನೋಡು ಮಗಳಿಗೆ ಬುಕ್ಕ ಕೊಡಿಸು ಚಂದಾಗಿರು ಬಾ ಬಾ ಗೆಳತಂತವಲ್ಲ ಅಂದ್ಮೇಲೆ ಇದೆಲ್ಲ ಇದ್ದಿದ್ದು ಬಾ ಹೋಗ್ಬಾ ತಗೋರ 25,000 ಏನ್ರಿ ಸಾಲ ಕೊಡ್ತೀರನ್ರಿ ಮೊದ್ಲಾಗೆಲ್ಲ ಹೇಳ್ಬೇಕು ದೂರ
ಒಮ್ಮಕ್ಲೆ ಬಂದ್ ಸಿಟಿಗೆ ಬಂದ್ ಹೇಳಿದ್ರ ಇದಾಗುದಿಲ್ಲ. ನಮಗೂ ಮ್ಯಾನೇಜರ್ ಇರ್ತಾರ, ಅವ್ರಿಗೆಲ್ಲ ಇದನ್ನ ಮಾಡೋದು. ಇಲ್ರಿ ಒಂದ್ ಅರ್ಜೆಂಟ್ ಏನ್ರಿ ಇವತ್ತ ಅಡ್ಜಸ್ಟ್ ಮಾಡ್ರಿ ಇವತ್ತ. ಅರ್ಜೆಂಟ್ ಅಂತೂ ಆಗುದಿಲ್ಲ, ಒಂದ್ 2-3 ತಿಂಗಳ ಇರ್ಬೇಕು. ಫಸ್ಟ್ ತುಂಬಬೇಕು, ಆಮೇಲೆ ಮುಂದಕ್ಕೆ. ನೋಡ್ರಿ ನಿಮ್ ಕಡೆ ಇದ್ರು ಕೊಡ್ರಿ ಒಂದ್ 25,000. ನಮ್ಮ ಕಡೆ ಎಲ್ಲಿತ್ತು, ನಾವ ಈಗೆಲ್ಲ ಇದಾಗಿ ಅಲ್ಲಿ ಮನಿ ಹಚ್ಚಿ ಮತ್ತೇನ್ ಅದ ಮಳೆ ನಮ್ಗೆ ಇದೊಂದು ಬೇಕಾದ್ರೆ ಇದನ್ನ ಮಾಡೋರಂತ ಹೇಳ್ತೀನಿ. ಏನ್ ಅಡ್ಜಸ್ಟ್ ಆಗಲ್ರಿ ಇವತ್ತ? ಸಾಕಾರ ಈ ತಿಂಗಳು ಪೇಮೆಂಟ್ ಕೊಡ್ದಿದ್ರೇನ್ರಿ? ಎಲ್ಲ ಕೆಲಸ ಮುಗೈತಿ. ಕುಂದ್ರ ಕೊಡ್ಬೇಕು, ಕುಂದ್ರ. ಅವ ಮೊದಲಿದ್ದಲ್ಲ ಮಾಸಿಮ್ ಡ್ರೈವರ್, ನಮಗ್ ಕ್ಯಾಂಟರ್ ಡ್ರೈವರ್. ಹಂಗ ಹಚ್ಚಿ ಫೋನ್ ಹಚ್ಚ ರೊಕ್ಕ ಕೊಡ್ಬೇಕು, ಗೊತ್ತೈತಿ ನಿಲ್ಲಿಂಗ? ಅಯ್ಯೋ ದ್ಯಾಸ ಇಲ್ಲ ನೋಡ್ರಿ ನಂಗೆ ಹಚ್ತೀನಿ. ಏನ್ ಕೆಲಸ ಮಾಡ್ತಿರೋ ಮಾರಾಯ ನೀವು? ನೋಡ್ರಿ ನೋಡ್ ಫೋನ್ ಎತ್ತವಲ್ಲ ಇಂತ. ಹಲೋ, ಏನಾಯ್ತು? 2 ದಿವಸ ರೊಕ್ಕ ಕೊಡ್ತೀನಿ ಅಂದಿ, ಏನ್ ಗಪ್ಪ ಅದಿಲ್ಲ ಅತ್ತಾಗ? ನಾನು 2 ದಿವಸ ಆತ್ರಿ ಅಲ್ಲಿ ಸಾಲ ಕೇಳಾಕತ್ತೀನಿ, ಎಲ್ಲಿ ರೊಕ್ಕ ತಂದಗೋಲ್. ಮತ್ ಅಲ್ವ ಆತ್ ಕರೆಕ್ಟ್. 2 ದಿವಸ ಕೊಡ್ತೀನಿ ಅಂತ ಮತ್ ಹೇಳ ಹೋದಿ. ಈಗ 2 ದಿವಸ ಮತ್ ಕೊಡ್ಲಿಲ್ಲ ಅಂದ್ರೆ ಈಗ ಮತ್ ನಾನು ಏನ್ ಮಾಡ್ಲಿ? ಮುಂದಿನ ಈಗೇನು ಕೊಡ್ತೀನಿ ಇದ್ ಏನ್ ಮಾಡ್ಲಿ ಈಗ? ಇವತ್ತು ಎಷ್ಟಿದ್ರೆ ಸಾಯಂಕಾಲ ತಂದು ಮುಟ್ಟಿಸ್ತೀನಿ ಸರ್ ಆಫೀಸಿಗೆ. ನೀನ್ ಇವತ್ತೇನಾದ್ರು ಸಾಯಂಕಾಲ ಬಂದ್ ಮುಟ್ಟಿಸ್ಲಿಲ್ಲಪ್ಪ ಅಂದ್ರೆ ಗೊತ್ತೈತಲ್ಲ, ಸೀದಾ ಪೊಲೀಸರ ಮನೆಗೆ ಬರ್ತಾರ. ಹಂಗ್ ಮಾಡ್ಬಿಡ್ರಿ ಸರ್, ಇವತ್ತು ನೋಡ್ತೀನಿ ಸರ್, ಎಲ್ಲಿ ಅವ್ರ ತಂದು ಮುಟ್ಟಿಸ್ತೀನಿ ಸರ್ ನಿಮ್ಗೆ ಇವತ್ತು. ಆಯ್ತು, ಬರ್ಲಿಲ್ಲ ಅಂದ್ರೆ ಹೇಳ್ತೀನಿ ಇವತ್ತ. ಸರ್ ಆಯ್ತಾ? ಮುಂದಕ್ಕ ಓದ್ತಾನ ನೋಡ್ರಿ ಅವ. ಇರ್ಲಿ ಅವೆಲ್ಲ ಹೋಗ್ತಾನ ನಾವು ಸೀದಾ ನೋಡೋಣ. ಇವತ್ತು ಬರ್ಲಿಲ್ಲಪ್ಪ ಅಂದ್ರ ಐತ ಒಂದು. ಮತ್ ಇವಂದ್ ಹೆಂಗ್ರಿ? ಒಂದು ಇಲ್ಲ ಐತಿ, ಇದು ಇಟ್ಕೋ. ಈಗ 5,000 ಐತಿ, ಇನ್ನೊಂದ್ 5,000 ಫೋನ್ ಪೇ ಮಾಡಿರ್ತೀನಿ. ಏನ? ಹಾ ಸಾವ್ಕಾರ, ನಾವು ಒಂದ್ 2 ತಿಂಗಳು ಬರ್ಲಿರಿ. ಯಾಕ? ಊರಾಗ ಪ್ರಾಬ್ಲಮ್ ಹೌದನ? ಆಯ್ತು. ಹಾ ಸರಿ ಆಯ್ತು. ಒಂದ್ 5,000 ರೂಪಾಯಿ ಹಚ್ತೀನಿ ನೋಡ್ರಿ. ಇನ್ನ 5,000 ಫೋನ್ ಪೇ ಮಾಡ್ಬಿಡ ಒಂದು. ಆಯ್ತ. ಅವ್ ನೋಡ ಮತ್ತೆ ಗುಡಾನಿಗೆ ಮತ್ತೆ ಯಾರು ಹೋದ್ರು ಮತ್ತೆ ಕೆಲ್ಸಕ್ಕೆ ಯಾರು ಇರ್ಲಿ ಈಗ. ಯಾರು ನೋಡು, ಒಬ್ಬ ಯಾರು ಬರ್ತಾನ ನೋಡ್ತಿರು. ನೋಡ್ತೀನಿ. ಹಾ ಏನ್ರಿ ಪೇಂಟಿಂಗ್ ಬರ್ತೀನಿ ಅಂತ ಹೇಳಿದ್ರಿ, 3 ದಿನ ಆಯ್ತು ಬರ್ಲೇ ಇಲ್ಲ. ಹೌದ್ರಾ? ಯಾವ ಬರ್ತೀರ? ದೋಸ್ತ ಬಾ ಗೆಳೆಯ. ಹೌದನ್ರಿ, ಮತ್ ನೀವ್ ಬರ್ತೀನಿ ಅಂತ ಹೇಳಿದ್ರಿ, ಅದಕ್ ಬರ್ಲೇ ಇಲ್ಲ. ಮತ್ ನಂದು ಒಂದ್ ಸ್ವಲ್ಪ ಮನಿ ಅರ್ಜೆಂಟ್ ಓಪನಿಂಗ್ ಮಾಡ್ಕೋಬೇಕು ನಾವು. ಮತ್ ಬರ್ತೀರ ಯಾವ ಮಾಡ್ತೀರ ನೀವು? ಅಲ್ಲ ಇಲ್ಲ ಅಂತಂದ್ರ ಮತ್ ನಾ ಬೇರೆದವ್ರಿಗೆ ಹೇಳ್ಕೊಂತೀನಿ. ಆದಷ್ಟು ಬೇಗ ಬರ್ರಿ ಒಟ್ಟು. ಸರಿ ಓಕೆ. ಹೇಳ ಗೆಳೆಯ, ಏನಾಯ್ತು? ಸ್ವಲ್ಪ ಮಾತಾಡೋದು ದೋಸ್ತ ನಿಮ್ ಕಡೆ. ಕೇಳ ಗೆಳೆಯ, ಅದ್ರಾಗ ಏನೈತಿ ಹೇಳ. ಬಾ ಕುಂದ್ರ, ಬಾ ಕುಂದ್ರ. ಏನಿಲ್ಲ, ಬ್ಯಾಡ ಬಾರ್ ಹೋಗ್ಯಾಳ, ಬಾಳ ಬರ್ತಿರ್ತಿ. ಅಲ್ಲ ಅದೆಲ್ಲ ಬೇಡ, ಕುಂದ್ರ ಏನಾಯ್ತು? ಕುಂದ್ರ. ಏನಾಯ್ತು? ನಾನು 2 ದಿವಸ ಅದಪ್ಪ ಎಲ್ಲಾ ಕಡೆ ಅಡ್ಡಾಡಕತ್ತೀನಿ. ಎಲ್ಲಿ ರೊಕ್ಕನ ಹುಟ್ಟವಲ್ಲು, ಎಲ್ಲಿ ಸಿಗವಲ್ಲು. ಅವ್ ನಮ್ಮ ಸಾವ್ಕಾರ ನೋಡಿದ್ರ ಆಗಲ ಮೊದಲ ಫೋನ್ ಹಚ್ಚಿ, ಇವತ್ತ ಎಟಾದಿರ್ ತಂದ್ ಕೊಡು, ಇಲ್ಲಿಗ ಮತ್ತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅದನ್ನ ಆಗತ್ತಾನ. ಸ್ವಲ್ಪ ನೀನ ಒಟ್ಟು ಹೆಲ್ಪ್ ಮಾಡೋ ದೋಸ್ತ. ಹೆಲ್ಪ್ ಏನ್ ದೋಸ್ತ್ ಮಾಡುದ? ಇವಾಗ ಮೊನ್ನಂತರೂ ಅಮೌಂಟ್ ಇತ್ತು ಮನಿ ಖರ್ಚಿಗೆ ಅಂತಂದು ಕೊಟ್ಟೆ. ಇವಾಗ ನಾನು ನೋಡಿಲ್ಲ, ಮನಿ ಕಟ್ಟಿಸ್ಕೊಂಡಿನಿ, ಅಮೌಂಟ್ ಇದ್ದಿದ್ದು ಉಷ್ಟು ಖರ್ಚು ಮಾಡಿಬಿಟ್ಟಿನಿ. ಇವಾಗ 10,000 ಅಂತರೂ ಪೇಂಟಿಂಗ್ ಅಂತಂದು ಇಟ್ಕೊಂಡಿನಿ ನಾನು. ಇವಾಗ ನಿನಗ್ ಕಷ್ಟ ಬರೋದು ಒಂದ, ನನಗ್ ಕಷ್ಟ ಬರೋದು ಒಂದ. ಅದ 10,000 ಐತಿ, ಅದನ್ನ ಕೊಡ್ತೀನಿ. ನಿನ್ ಕಷ್ಟ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ, ಆದ್ರ ವಾಪಸ್ ನನಗೆ ಆದಷ್ಟು ಬೇಗ ಕೊಡಿ. ಯಾಕಂದ್ರ ನಾನಾದ್ರೂ ಇವಾಗ ಪೇಂಟಿಂಗ್ ಅಂತ ಇಟ್ಕೊಂಡಿನಿ. ಹಾಗ ಹೆಂಗಾರ ಮಾಡು. ಇದು 10,000 ಐತಿ, 10,000 ಇಟ್ಕೋ. ಪೇಂಟಿಂಗ್ ಇಂದು ಇನ್ನು 2 ದಿನ ಮುಂಚೆಕ ನಾನು ಹೇಳ್ಕೊಂತೀನಿ ಅವ್ರಿಗೆ. 2 ದಿನ ಹೇಳ್ಕೊಂತೀನಿ, ನಿನ್ ಕಷ್ಟ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಚಂದಾಗಿರೋ. ಟೆನ್ಷನ್ ತಗೋಬೇಡ, ಯಾವ್ದು ಟೆನ್ಷನ್ ತಗೋಬೇಡ. ಹಂಗಲ್ಲ, ಈಗ ಓನರ್ ಫೋನ್ ಹಚ್ಚಿಕಂದ್ರ ಏನ್ ಇರ್ತಿದಿಲ್ಲ, 2 ದಿವಸ ಟೈಮ್ ಬೇರೆ ಕೊಟ್ಟಾನ. ಅದು ಟೈಮ್ ಮುಗ್ದೈತಿ, ಎಲ್ಲಾ ಮುಗೈತಿ. ಇರ್ಲಿ ಗೆಳೆಯ, ಈ ಕಷ್ಟ ಬಂದೈತಿ. ಈ ನಿನಗಾದ್ರು ಒಂದ, ನನಗಾದ್ರು ಒಂದ. ಅವ್ನ 10,000 ಅದಾವು, 10,000 ಹೋಗಿ ಮಾಲಕ ಕೊಟ್ಟು ಅವ್ರಿಗೆ ಹೇಳ, ಇನ್ನು ಉಳ್ಕದ ಅಮೌಂಟ್ ಏನೇನು ಎಂತ ಮಾತಾಡ್ಕೊ. ಇನ್ನೂ ಬೇಕು ಅಂತಂದ್ರ ಎಲ್ಲಾರ ಸಜ್ಜು ಮಾಡೋನು. ಗಾಡಿನ ಒಂದ್ ಸ್ವಲ್ಪ ಬೇರೆ ಕಡೆ ಎಲ್ಲಾರ ಕೆಲ್ಸಕ್ಕೆ ನೋಡ್ಕೊ.
ಹಾ 10,000 ಅಂತೂ ಪೇಂಟಿಂಗ್ ಇನ್ ಕೊಟ್ಟಿನಿ ಆಯ್ತಲ್ಲ ಹೆಲ್ಪ್ ಮಾಡಲಿ ಇರ್ಲಿ ಗೆಳೆಯ ಇರ್ಲಿ ನೀ ನಾನು ಹೊರಗವಲ್ಲ ಸರಿ ಆಯ್ತು ಹೋಗಿ ಬರ್ತೀಯಾ ಹಾ ಸರಿ ಗೆಳೆಯ. ಹಾ ಹೋಗಿ ಬರ್ಗ ತಗೋರ ಹಾ ಬಾರೋ. ನಮಸ್ಕಾರ ಸಾಕೋರ ಬಾರೋ ನಮಸ್ಕಾರ. ಸಾಕೋರ ಇಷ್ಟು ತಗೋರಿ ಈಗ ಎಷ್ಟ್ ಆಯ್ತಿದ? ಸಾಕೋರ ಒಂದ್ 10,000 ಐತ್ರಿ ಇನ್ನ 2 ದಿವ್ಸ ಕೊಡ್ರಿ ಸಾಕೋರ ಇನ್ನೊಂದ್ 15,000 ತಂದು ಕೊಡ್ತೀನಿ ಸಾಕೋರ 10,000 ಐತಿ ಅಂತಿಲ್ಲ ಮರ ಇನ್ನ 15,000 ಈಗ ಸಾಕೋರ 2 ದಿವ್ಸ ಆತ್ರಿ ಎಲ್ಲಾ ಕಡೆ ಅಡ್ಡಾಡಕತ್ತೀನಿ ರೊಕ್ಕ ಎಲ್ಲಿ ಸಿಗವಲ್ಲ ಸಾಕೋರ ಅದಕ್ಕೆ ನಿನ್ನಂತ ಡ್ರೈವರ್ನ ಎಂದೂ ನೋಡ್ಯಾರ ಬಣ್ಣ ಜೀವನದಾಗ. ಮತ್ ಉಳಿದ ಹೆಂಗ ಈಗ? ಇನ್ನೊಂದ್ 2 ದಿವ್ಸ ಕೊಡ್ರಿ ಸಾಕೋರ ನಾನ್ ತಂದ್ ಮುಟ್ಟಿಸ್ತೀನಿ ಈಗ ನಾಳೆ ಸಾಯಂಕಾಲ ನಿಮ್ ತಂದ್ ಮುಟ್ಟಿಸ್ಕೊಡ್ತೀನಿ ಅದೊಂದ್ 15,000 ಹೋಲ್ ಬಿಡ್ರಿ ಸಾವ್ಕಾರ ಇವನ 15,000 ಕೊಡ್ಬೇಕು ಅನ್ನೋದೈತ್ರಿ. ಹಾ ಅಲ್ಲಿ ಹುಡ್ಕ್ಯಾಡೋದ್ ಎದಕ್ ಬೇಕ್ರಿ ಗುಡೌನ್ಯಾಗ ಆಗ್ಬಿಡ್ತವ್ರಿ ಇವನ್ನ ಕೆಲ್ಸಕ್ಕ ಹಾ ಹೌದಲ್ಲ ಬಿಟ್ಟಾನಲ್ಲ ಮೊನ್ನೆ. 1 ತಿಂಗಳ ಆಗ್ಬಿಡಂತವ್ರಿ ಇವನ್ನ. ಆಯ್ತು ಬರ್ಕೊ ಒಂದ್ ಆಗರ. ಹೆಂಗಿದ್ರ ಈಗ 10 ಕೊಟ್ಟಿ ಇನ್ನು 15 ಬಾಕಿ 1 ತಿಂಗಳ ಅಲ್ಲಿ ಕೆಲಸ ಮಾಡಿದ ನಿನ್ ಮುಟ್ಟಿ ಬಿಡುತ್ತ. ಗುಡೌನಿಗೆ ನೆಲ್ಲಿ ಸಾಕೋರ ಗುಡೌನ್ದಾಗ ಏನ್ ಮಾಡಿರಿ ಸಾಕೋರ ನಾನು ಏನಂತಲ್ಲ ಅಲ್ಲಿ ಗಾಡಿ ಬಂದಾಗ ಎಷ್ಟ್ ಇಳಿಸ್ತಾರ ಚೀಲ ಏನಿಲ್ಲ ಬರ್ಕೊಳ್ಳೋದು ಕಸ ಬಡಿಯೋದು ಸ್ವಚ್ಛ ಮಾಡ್ಕೊಂಡಿರೋದು ಮತ್ತ ಏನ್ ಜೀವನ ಬಂತು ಮಾರ ನಮ್ದು ಮತ್ ಮಾಡಿದ್ದಕ್ಕೆ ಅನುಭವಿಸ್ಬೇಕೀಗ ಕರ್ಮ ಐತಪ್ಪ. ಹೋಗ ಸಾಕೋರ ನಾಳೆ ಗುಡೌನ್ ಕಡೆ ಇರ್ತೀನಿ ಬರ್ರಿ. ಹಾ ಇರೋ ಬರ್ತಾನ ಈಗ ಆಮೇಲೆ ಈಗ ಬಂದೆ ನಡಿ ನೀನ್. ಸಾಕೋರ ಏ ಮಕ್ಕೋಣಿ ಕೆಲಸ ಮಾಡುದು ಬಿಟ್ಟು ಏನ್ ಮಾಡಿದ್ವಿ ಮಾರ ಕೆಲ್ಸ ಮಾಡಕ್ಕೆ ಎಷ್ಟು ಹಾಕಿದ ಬಂದ್ ಆಗಲ್ಲ ಈ ಒಂದ್ 25 ಚೀಲ ಇಳಿ ಹೋಗ್ಯಾರ ಸಾಕೋರ 25 ದಿವಸನ ಸಾಕೋರ ಆತ್ ಬರ್ಕೊಂಡಿಲ್ಲ ಹ್ಞೂ ಬರ್ಕೊಂಡ್ ಬರ್ದು ಇಟ್ಕೊಂಡಿದ್ರಲ್ಲ ಆತ ಇವ್ ಕೂಡ್ಸದ್ ನೋಡಿಲ್ಲ ಕಾಲ್ ಹೆಂಗ್ ಚಲ ನಾವು ಕಸ್ಬರ್ಗ್ ತೋರ್ಲಿ ಇಲ್ಲೇ ನೋಡಕ್ ಇಲ್ಲೇ ಇತ್ತು ಬಾ ಇಲ್ಲಿ ಚೀಲ ತರ್ಬೇಕು ಹೋಗ್ರಂಬ ಇಲ್ಲೇ ನೋಡ್ತಾರ ಅವನಾ ಇಲ್ಲೇ ಸ್ವಲ್ಪ ಕೆಲಸ ಐತಿ ಹ್ಞೂ ಸಾಕೋರ ಮನ್ಯಾಗ ಮುಗಿಸ್ಕೊಂಡ್ ಬರ್ತೀನಿ. ಹ್ಞೂ ಸಾಕೋರ ಅಲ್ಲ ಅವನವನ ಮೊನ್ನೆ ಇಲ್ಲೇ ಕುಂತಾನಲ್ಲಿ ಇವ್ ರೊಕ್ಕ ತಕೊಂಡೋಗಿ ಬಿಡ್ರಿ ಇದಾದಾರ ನಿಮ್ ಮೊನ್ನೆ ನನ್ನ ಗಾಡಿಯಾಗ ಡ್ರಾಪ್ ಕೈದಲ್ಲ ರೊಕ್ಕ ತಕೊಂಡೋಗಿಲ್ಲ ನನ್ನ ಗಾಡಿಯನ್ನು ರೊಕ್ಕ ತಕೊಂಡಿದ್ದೇನ ಕರೆಯವ್ರ ಇದಾದಾರ ಆದ್ರ ನಿಮ್ ರೊಕ್ಕ ತಕೊಂಡಿದ್ದಕ್ಕೆಲ್ಲ ನಾನು ಪಶ್ಚಾತ್ತಾಪ ಎಲ್ಲ ಅನ್ಭವಿಸ್ ಕೇಳ್ಬಿಟ್ಟಿನ್ರಿ ನಾನು. ಸುಳ್ಳ ಬಾಗಲಕೋಟಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತ ಬಂದ್ ಮತ್ತೆ ಇಲ್ಲೇ ಕುಂತೀಯ ನೀನ ನಿಮ್ ರೊಕ್ಕ ತಕೊಂಡಿಂದ ನಮ್ ಮಗನ ದವಾಖಾನೆ ಹಾಕಿದ್ದೀನ್ರಿ ನಾನು. ಅಲ್ವ ನೀ ತಕೊಂಡ್ ಹೋಗಿದ್ದಕ್ಕೆ ಸಮಸ್ಯೆ ನಮ್ಮ ಸಾವುಕಾರ ಈಗ ಇಲ್ಲಿ ಗುಡೌನ್ದಾಗ ಕಸ ಬೆಳ್ಯಾಕ ಹಚ್ಚಿದ ಗೊತ್ತೈತ ನನ್ನ ಪರಿಸ್ಥಿತಿ ಹೆಂಗೈತಿ ಗೊತ್ತೈತನ ನಿಮ್ಗೆ ಕಷ್ಟ ಬರ್ತಾವ ಡ್ರೈವರ್ಗಳ ಜೀವನ ಅಂದ್ರ ನೀವ್ 50,000 ತಕೊಂಡ್ ಹೋಗಿದ್ದಕ್ಕ ನನ್ ಜೀವನ ಎಲ್ಲೆಲ್ಲಿ ಹೋಗೈತಿ ಬಾ ನಿನ್ ಸ್ಥಳ ಪೊಲೀಸ್ ಬ್ಯಾಡ್ರಿ ಇದಾದಾರ ಬ್ಯಾಡ್ರಿ ಇಲ್ಲ ಬಾ ನಿನಗ ಬ್ಯಾಡ್ರಿ ಇದಾದಾರ ಸರ ಬಿಟ್ಬಿಡ್ರಿ ಇದಾದಾರ ಬ್ಯಾಡ್ರಿ. ಇಲ್ಲ ಎಲ್ಲಾರ ಕಾಸ್ಟ್ ಇರ್ತಾವು ನೀವ್ ಹಂಗತಿ ಮಾಡಿದ್ರ ಇನ್ನೊಬ್ಬ ಡ್ರೈವರ್ಗೆ ಎಷ್ಟ್ ಕಷ್ಟ ಆಗತ್ತ ಅನ್ನೋದು ರೊಕ್ಕ ತಕೊಂಡಿದ್ದಕ್ಕನ ಅದಕ್ಕ ಅದ ಚಿಂತೆಗೆ ಹೆಂಗ್ ಕೊಡ್ಲಿ ಇವಾಗ ಅಂತೇಳಿ ಇಲ್ಲೇ ಕುಂತಿದ್ದೀನ್ರಿ ಇದಾದಾರ ಇವ್ ಸರ ಬಿಟ್ಬಿಡ್ರಿ ಇದಾದಾರ ಹೆಂಗಾರ ಮಾಡಿ ಬದುಕೊಂಡ್ಬಿಡ್ತೀನಿ. ಸರಿ ನಮ್ಮ ಮಾಲಕ್ನ ಕಡೆ ಹೋಗ್ಬಾ ಇಲ್ಲೇ ಅದ್ರ ಬಾ ನಮ್ಮ ಮಾಲಕ್ರ ಬರ್ರಿ ಸಾಕೋರ. ಏ ನೀ ಎಲ್ಲಿದ್ದ ಬರ್ತಿಲ್ಲ ಇವನ ಸಾಕೋರ ಇವ್ರಿ ಮನ್ 3 ಮಂದಿ ಹತ್ತಿಸ್ಕೊಂಡ್ ಹೋದ್ರಿ ತಕೊಂಡ್ರಿ ಇವ್ರಿ ಪಕ್ಕ ಇವ್ರಿ ಹೋಗೋ ಮಾರಲೇ ನಾನು ಇಷ್ಟೊತ್ತಲ್ಲಿ ನಿಂತ್ ಕೇಳಿಸ್ಕೊಂಡೆ ನಿನ್ ಮಾಡೋದ್ರಿಂದ ಅವ್ನ ಎಷ್ಟು ನೋವು ನಂಗೆ ಗೊತ್ತನ ಕೆಟ್ಟ ಬೈದಿನ ಅವಂಗ ಬೈದು ಹೊರಗೆ ಹಾಕಿ ನಿನ್ನ ಅವ್ನು ಏನ್ ಮಾಡಿ ಹೇಳ ಡ್ರೈವರ್ ಆದ್ರ ಗೂಡನ್ ಕೆಲ್ಸಕ್ಕೆ ಹಚ್ಚೇನ ಅವನ ಕಸ ಹೊಡ್ಯಾಕ ನಿಮ್ ಹೇಳ್ತೀರ ಬರೇ ಇಂಥದ್ದು ಮಾಡ್ಕೊಂತ ಹೋಗ್ತಿರಲ್ಲಿ
ಸಾವ್ಕಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡನ್ರಿ ಇವು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ರಿ ನಾ ಹೇಳ್ತೀನಿ ರೀ. ಅಲ್ರಿ ನಂದು ಎಷ್ಟು ಕಷ್ಟ ಇದೆ ನಿಮ್ಗೆ ಹೇಳ್ಕೊಂಡೇನಿಲ್ರಿ, ನೋಡಿದ್ರಲ್ಲ ಎಂತ ಜೀವನ ನಂದು ಅನ್ನೋದು. ಇವ್ ಬರೀ ಇಂತದ ಮಾಡ್ತಾನವ ದಿನ ಬೆಳಗ್ಗೆದ್ರ ನಾ ಇವಂಗ ಸಿಕ್ಕಿ ನೀನು ಹೋಗಿ ಹೋಗಿ ನಿನ್ನ 50,000 ತಾವ್ನ 50,000 ರೂಪಾಯಿ ಇವನ್ ಬಿಡ ಅವನ್ನೆಲ್ಲ ನೋಡ್ಕೊಂತೀನಿ ನಾನು. ಬಾ ನೀನು ಒಳ್ಳೆ ಅದ ಗಾಡಿ ಹತ್ತಿಸ್ತೀನಿ ಬಾ. ನೀ ಮಾಡೋದ್ ಕೆಲ್ಸಕ್ಕ ಅವ್ನ ಗಾಡಿಯಿಂದ ತೆಗೆದಾಕಿನು ನಡ್ತಾರ. ಬಾ ಬಾ ಸರಿ ಬಾ. ಏ ಬಾಯ್ಲೆ ಬಾಯ್ಲಿ ಗಾಡಿ ಚಾಯ್ತೋಯ್. ಕ್ಯಾಂಟರ್ ಹೋಗೈತಿಲ್ರಿ ಲೋಡಿಗೆ ಮತ್ತೆ ಅದ ಹೋಗೈತಾನ ಬುಲೆರೋ ಆಯ್ತಾರೆ. ಈಗ ಅಂದ್ರವ ಇದನ್ನ ಓಡಿಸ್ಲಿ ಇವನ. ಹೌದನ್ರಿ ಗುಡನ್ಯಾಗ ರೀ ಗೋಡೆನಾಗಿಲ್ಲ ಮತ್ ಬೇರೆ ಯಾರು ಹಚ್ಚನ ಪಾಪ ಅವ್ನ್ ನೋಡ್ಕೊಂಡೆ ಇನ್ನೇಗ ತಿಳ್ಕೊಂಡೆಲ್ಲ. ಅವ್ ಸಿಕ್ಕಿದ್ದ ತುಳು ಮಾಡಿ ರೊಕ್ಕ ತುಳು ಮಾಡಿದವ ಇನ್ನೇ ಸಿಕ್ಕಿದ್ದ ಒಂದನ್ರಿ ಕರೆವು. ಪಾಪ ಅವ್ನ್ ಮಾಡೋದ್ರಿಂದ ಇವ್ನ್ ಬೈದಿದ್ದೆ. ಇರ್ಲಿ ಏನಾಗೈತಿ ಈಗ ಹತ್ತದ ಕತ್ ಬಾಳ ಪುಣ್ಯ ಬಂತ್ರಿ ಸಾವ್ಕಾರ. ಇಲ್ ತೋರು ಮರ ಅದೇನ್ ನೀ ಬೇಕಂತ ಮಾಡಿದ್ದಲ್ಲ, ಏನೋ ದುರಾದೃಷ್ಟ ಸರಿ ಇರ್ಲಾದಾಗ ಆಗೈತಿ. ನಾನು ತಪ್ಪ ಮಾಡೀನಿ ಮತ್ ನಾನು ಬೈದಾಡಿದ್ದ ಮತ್ ಏನ್ ಮಾಡಕ್ ಬರಲ್ಲ. ಮಾಲಕನ್ನ ಮತ್ ನಮೂ 108 ಇರ್ತಾವು. ಮತ್ ಇದ್ರ ಸಂಕಟದೊಳಗೆ ಏನಾನು ಬೇಜಾರ್ತೀವಿ ಅವನ್ನೆಲ್ಲ ಮನಸ್ಸು ಹೋಗ್ಬೇಡ. ಆಯ್ತು ಇಲ್ಲೇ ಬುದ್ಯಾಗ ಹೋಗಿ ಬರ್ಲ್ರಿ. ಸರಿ ಮುಗಿಸ್ಕೊಂಡ್ ಬಾ. ಎಷ್ಟ್ ಬಂದ ಚೀಲ? ಆಗ 25 ಬಂದ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದ. ನೋಡ್ರಿ ಈ ಹೊಸ ವಿಡಿಯೋ ಅಪ್ಲೋಡ್ ಮಾಡಕತ್ತೀವಿ. ಯಾಕಂದ್ರೆ ಡ್ರೈವರ್ಗೆ ಒಂದು ಒಳ್ಳೆ ಮೆಸೇಜ್ ಐತಿ. ಗುರುತು ಪರಿಚಯ ಮತ್ತು ಅಪರಿಚಿತರ ಕಂಡಲ್ಲಿ ಯಾರು ಹತ್ತಿಸ್ಕೊಂಡ್ ಹೋಗಕ್ ಹೋಗ್ಬೇಡ್ರಿ. ಯಾಕಂದ್ರ ಮಧ್ಯವರ್ತಿಗಳು ಮಾಡಿದ ತಪ್ಪಿಗಾಗಿ ಒಬ್ಬ ಬಡ ಡ್ರೈವರ್ನ ಜೀವನ ಹಾಳಾಗ್ತದೆ. ಅದಕ್ಕೆ ದಯವಿಟ್ಟು ಹತ್ತಿದ್ರು ಡ್ರೈವರ್ಗಳಿಗೆ ತೊಂದರೆ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರ ಅವ್ರ ಮಧ್ಯವರ್ತಿಗಳು ಮಾಡಿದ ತಪ್ಪಿಗಾಗಿ 3 ನಂಬಿಕೆ ಕಳ್ಕೊಂತಾನ. ಒಂದು ಕೆಲಸ ಕಳ್ಕೊಂತಾನ, 2ನೇದ್ದು ನಂಬಿಕೆ ಕಳ್ಕೊಂತಾನ, 3ನೇದ್ದು ಹಣ ಕಳ್ಕೊಂತಾನ. ಅದ್ರ ಸಂಬಂಧ ದಯವಿಟ್ಟು ಡ್ರೈವರ್ಗಳಿಗೆ ಈ ತರ ತೊಂದರೆ ಕೊಡಕ್ ಹೋಗ್ಬೇಡ್ರಿ. ನಮಸ್ಕಾರ ಎಲ್ಲಾ ವೀಕ್ಷಕ ಪ್ರಭುಗಳಿಗೆ ನನ್ನ ವಿನಂತಿ. ಈಗ ಇಷ್ಟೊತ್ತು ಈ ಮೂವಿ ನೋಡಿದ್ರಿ, ಈ ಮೂವಿ ಒಳಗೆ ಒಂದು ಅರ್ಥ ಇತ್ತು ಇಲ್ಲ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ನಾವು ನಮ್ಮ ಅಭಿಪ್ರಾಯದೊಳಗ ವ್ಯಕ್ತಪಡಿಸಿ ನಿಮ್ಮ ಮೂಲಕ. ಬಟ್ ನಾನು ಹೇಳೋದಿಷ್ಟೇ, ಅಪರಿಚಿತರ ಕಂಡಾಗ ನೀವು ಒಂದ್ ವೇಳೆ ಡ್ರಾಪ್ ಕೊಡೋದೇ ಆದ್ರ ಪರಿಚಿತರ ಅಂದ್ರ ಪರಿಚಯ ಇರ್ಬೇಕು, ಇಲ್ಲಪ್ಪ ಅಂದ್ರ ಅಪರಿಚಿತರಿದ್ರ ಕೊಡಕ್ ಹೋಗ್ಬೇಡ್ರಿ. ಹಂಗಾಗಿ ದಯವಿಟ್ಟು ಡ್ರೈವರ್ಗೂ ಅಥವಾ ಹೊಳ್ಳಿ ಯಾರೋ ಕೈ ಮಾಡುವಂತ ವ್ಯಕ್ತಿಗೆ ಹೇಳ್ತೀನಿ, ಡ್ರಾಪ್ ತೊಗೊಳೋದಿದ್ರು ಈ ತರ ಈಗ ನಾವು ಮೂವಿಯ ತೋರ್ಸಿವಲ್ಲ ಕಳು ಮಾಡೋದು ಈ ತರ ಏನು ಮಾಡಕ್ ಹೋಗ್ರಿ. ಯಾಕಂದ್ರೆ ಎಲ್ಲೋ ಒಬ್ಬ ಮಾಡೋ ತಪ್ಪಿನಿಂದ ಈಗ ಎಲ್ಲ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ. ಹಾಗಾಗಿ ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ಈ ಮೂಲಕ ತಿಳಿಸ್ತೀವಿ. ನಮ್ಮ ಚಾನೆಲ್ ರಮೇಶ್ ಆದಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೆಚ್ಚು ಎಲ್ಲ ಡ್ರೈವರ್ಗಳಿಗೆ ಶೇರ್ ಮಾಡ್ರಿ ಈ ವಿಡಿಯೋ. ಧನ್ಯವಾದಗಳು.